ಹಾಂ ಶಿಕ್ಷಕರ ನೇಮಕಾತಿದ್ದು ನೀವು ಕೇಳ್ತೀರಾ. ಎರಡೇ ವರ್ಡು. ಈಗ ಜಸ್ಟಿಸ್ ನಾಗಮೋಹನ್ ದಾಸ ಕರೆಕ್ಟ್. ವರದಿ ಎಲ್ಲ ಕೊಟ್ಟಿದ್ದಾರೆ. ನಮ್ಮದೆಲ್ಲ ಈಗ ಫ್ರೀಡಮ್ ಇದೆ. ಸುಮಾರು 13,000 ಚಿಲ್ಡ್ರೆ, 5,000 ಚಿಲ್ಡ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಇನ್ನು 5,000 ಇಡೀ ಕರ್ನಾಟಕಕ್ಕೆ ತಗೊಳ್ಬೋದು ಅಂತೇಳಿ ಆವಾಗಲೇ ಹೇಳಿದರು ನಮಗೆ. ಸುಮಾರು 13,000 ಬರುತ್ತೆ ಈ PUC ಎಲ್ಲ ಸೇರಿದರೆ. ಮತ್ತು ಅನುದಾನಿತ ಶಾಲೆ ಅದು ಕೂಡ ಈಗ ಓಪನ್ ಅಪ್ ಆಯಿತು. ಅದು ಕೂಡ 5,000 ಚಿಲ್ಡ್ರನೇನೋ ಇಲ್ಲ 6,000 ಬರ್ಬೋದು. ಟೋಟಲ್ ಎಲ್ಲ ಸೇರಿ ಒಂದು 18,000 ಟೀಚರ್ಸ್ ರಿಕ್ರೂಟ್ಮೆಂಟು. ಈಗ ಫಸ್ಟ್ ಹೇಗಿದ್ರು TET ಮಾಡಲೇಬೇಕು ನವಂಬರ್. ಯಾಕೆಂದರೆ ಈಗ ಅದೆಲ್ಲ ಕ್ವೆಶ್ಚನ್ ಪೇಪರು ಅದೆಲ್ಲ ಸೆಟ್ ಮಾಡಬೇಕು. ಅದು ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ, ನಂಗೆ ಗೊತ್ತಿಲ್ಲ. ಅದು ಕಮಿಷನರ್ ಅವರು ಹೆಡ್ ಮಾಡ್ತಾರೆ. ಮತ್ತು ಅವ್ರ ಕನ್ಸರ್ನ್ ಡಿಪಾರ್ಟ್ಮೆಂಟಲ್ಲಿ ನವಂಬರ್ ಎಂಡ್ ಇಲ್ಲಾಂದರೆ ಫಸ್ಟ್ ವೀಕ್ ಆಫ್ ಡಿಸೆಂಬರಲ್ಲಿ TET ನಡೆಯುತ್ತೆ. ಅದಾದಮೇಲೆ CETದು ಕೂಡ ಅದು ಕಂಟಿನ್ಯೂ ಮಾಡ್ತಕ್ಕಂಥದ್ದು. ದೇ ಆರ್ ಆಲ್ ರೆಡಿ. ಅದನ್ನು ಕೂಡ ಇವಾಗ ಬೆಳಗ್ಗೆ ಬ್ರೀಫಿಂಗ್ ಮಾಡಿದ್ದಾರೆ. ಸೊ ಇಮಿಡಿಯೇಟಾಗಿ TET ಮಾಡಿ ನವಂಬರ್ ಎಂಡ್ ಒಳಗೆ ಅವ್ರು ಏನೇನು ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಯಾಕಂದರೆ ಪಾಪ ಎಲ್ಲ ತುಂಬ ಜನರು ಕಾಯ್ತಾ ಇದ್ದಾರೆ. ಅವರಿಗೂ ಕೂಡ ಮಾಡಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೇ ಇವರೆಲ್ಲರೂ ಕೂಡ ಪಾಠವನ್ನು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಗೆ ತಂದರೆ ಸುಮಾರು 18,000 ಟೀಚರ್ಸ್ ಇದು ವೆರಿ ಬಿಗ್, ಒನ್ ಆಫ್ ದ ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್ ಆಗ್ತದೆ. ಅದು ಒಂದು ಹಿಸ್ಟ್ರಿನೂ ಕೂಡ ಆಗ್ತದೆ. ಅದು ಸುಧಾರಣೆನೂ ಕೂಡ ತರ್ತದೆ. ಆವಾಗ ಗೆಸ್ಟ್ ಟೀಚರ್ಸ್ ಪಾಪ ಎಷ್ಟೋ ಜನರು ಸೇವೆ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಮತ್ತು ಕಲಿತಿರ್ತಕ್ಕಂಥ ಮಕ್ಕಳಿಗೂ ಕೂಡ ವಿದ್ಯಾರ್ಥಿಗಳಿಗೆ ಸಹ